ನಮ್ಮ ದೇವರಾಗಿರುವಂಥ ಯೇಸು ಕರ್ತನಲ್ಲಿರುವಂಥ ಪ್ರೀತಿಯ ದೇವಜನರೇ, ಮತ್ತೊಂದು ಸಂಜೆಗೊಂದು ಸತ್ಯ ಸಂದೇಶ ಅನ್ನುವಂತಹ ಈ ಸಂಚಿಕೆಯಲ್ಲಿ ಕರ್ತನ ಸಮ್ಮುಖದಲ್ಲಿ ನಾವು ಕೂಡಿ ಬರುವ ಹಾಗೆ ದೇವರು ಅನುಗ್ರಹಿಸಿಕೊಟ್ಟಂಥ ಕೃಪೆಗಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಈ ಸಮಯದಲ್ಲಿ ನಾವು ಪ್ರಾರ್ಥನೆಯೊಟ್ಟಿಗೆ ಈ ಸಂಚಿಕೆಯನ್ನು ಕೇಳಲಿಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡುವ ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ನಮ್ಮ ಸರ್ವಶಕ್ತನಾದ ದೇವರೇ, ಯೇಸು ಕರ್ತನ ನಾಮದಲ್ಲಿ ಮತ್ತೊಂದು ವಾರದಲ್ಲಿ ನಾವು ಸಭೆಯಾಗಿ ಕೂಡಿಕೊಳ್ಳುವ ಹಾಗೆ ನೀವು ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಸಂಜೆ ವೇಳೆಯಲ್ಲಿ ಅಪ್ಪ, ನಿಮಗೋಸ್ಕರವಾಗಿ ತ್ಯಾಗವಾಗಿ ಸೇವೆ ಮಾಡಲ್ಪಟ್ಟಂತಹ ಮಿಷನರಿಗಳ ಜೀವನ ಚರಿತ್ರೆಗಳನ್ನು ನಾವು ಧ್ಯಾನಿಸಲ್ಪಟ್ಟು ಅವರ ಹಾಗೆ ನಮ್ಮನ್ನು ಸಹ ನಿಮ್ಮ ಸೇವೆಗಾಗಿ ನಮ್ಮನ್ನು ಸಮರ್ಪಿಸಿಕೊಳ್ಳಲಿಕ್ಕಾಗಿ ಸಹಾಯ ಮಾಡಿ. ಇದನ್ನು ಆಲಿಸುತ್ತಾ ಇರುವಂಥ ಪ್ರತಿಯೊಬ್ಬೊಬ್ಬರ ಜೀವಿತಗಳನ್ನು ಕಟ್ಟಿರ ನಡೆಸಿರಿ ಸ್ತೋತ್ರ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನಲ್ಲಿರುವ ಪ್ರೀತಿ ದೇವ ಜನರೇ, ನಾವು ಈ ದಿನದಲ್ಲಿ ಧ್ಯಾನಿಸ್ತಾ ಇರುವಂಥ ದೈವ ಮನುಷ್ಯ ಡೇವಿಡ್ ಬ್ರೇನಾರ್ಡ್ ಎಂಬುದಾಗಿ ಹೇಳುವಂಥವರು. ಅವರೇ ಅಂದುಕೊಂಡ ಹಾಗೆ 1747 ಏಪ್ರಿಲ್ 1ನೇ ತಾರೀಕು ಅವರ ಶರೀರವು ಬಲಹೀನವಾಗಿತ್ತು. ಬಹಳ ಕಷ್ಟಪಟ್ಟರು. ಉಪವಾಸ ಮಾಡಿ ಪ್ರಾರ್ಥಿಸಲಿಕ್ಕೂ ಆಸಕ್ತಿ ಅವರಲ್ಲಿ ಇತ್ತು. ಶರೀರದಲ್ಲಿ ಬಲವಿರಲಿಲ್ಲ. ಆತ್ಮದಲ್ಲಿ ಸಂತೋಷ ಪಡುವುದು ಎಷ್ಟು ದೊಡ್ಡ ಆಶೀರ್ವಾದವೆಂದು ಈಗ ಅವರು ಕಂಡುಕೊಳ್ಳುತ್ತಾರೆ. ಅಂತರಂಗದಲ್ಲಿ ಶಾಂತಿಯನ್ನು ಕಳೆದುಕೊಂಡು ಜೀವಿಸುವುದು ಎಷ್ಟು ಭಯಂಕರವಾದದ್ದಲ್ಲವೇ? ಈ ಒಂದು ಜೀವಿತವನ್ನು ಜೀವಿಸಲ್ಪಟ್ಟಂತಹ ದೈವ ಮನುಷ್ಯ ಕರ್ತನ ಸಮ್ಮುಖದಲ್ಲಿ ಆಸಕ್ತಿಯಿಂದ ಬೇರೂರಿಕೊಂಡು ಬೆಳೆಯಲ್ಪಟ್ಟು ಅಮೇರಿಕ ದೇಶ, ಇಂಗ್ಲೆಂಡ್, ಭಾರತ ದೇಶ, ಹೀಗೆ ನಾನಾ ದೇಶಗಳಲ್ಲಿ ಕೆಲವು ವರ್ಷಗಳಲ್ಲಿ ತನ್ನ ಜೀವಿತದಲ್ಲಿ ಕರ್ತನಿಗೋಸ್ಕರವಾಗಿ ತಾನು ಏನನ್ನಾದರೂ ಸಾಧಿಸಬೇಕೆಂಬುದಾಗಿ ಹೇಳಿ ಕರ್ತನಿಗಾಗಿ ತನ್ನ ಪ್ರಾಣವನ್ನೇ ಸಮರ್ಪಿಸಿಕೊಂಡಂತಹ ದೈವ ಮನುಷ್ಯ ಡೇವಿಡ್ ಬ್ರೇನಾರ್ಡ್ ತಮ್ಮ ಬದುಕಿನ ಕಾಲದಲ್ಲಿ 29ನೇ ವರ್ಷಕ್ಕೆ ಅವರು ನಿಧನರಾಗಲ್ಪಡ್ತಾರೆ. 29ನೇ ವರ್ಷಕ್ಕೆ ನಿಧನರಾಗಲ್ಪಟ್ಟು ಸಹ ಅವರು ಕರ್ತನಿಗೋಸ್ಕರವಾಗಿ ಸಮರ್ಪಿಸಿಕೊಂಡಂಥ ಜೀವಿತ, ದೇವರಾಗಿರುವಂಥ ಯೇಸು ಕರ್ತನಿಗೋಸ್ಕರವಾಗಿ ಅವರು ತ್ಯಾಗ ಮಾಡಲ್ಪಟ್ಟಂತಹ ತ್ಯಾಗ, ಸಮರ್ಪಣೆ ಮಾತ್ರವಲ್ಲದೆ ಅವರ ಒಂದು ಜೀವಿತದ ಅನೇಕ ಕಾರ್ಯಗಳು, ಕರ್ತನಿಗಾಗಿ ಅವರು ಸಲ್ಲಿಸಲ್ಪಟ್ಟಂಥ ಸೇವೆಗಳು ಇಂದಿಗೂ ಸಹ ಅವರು ಯೇಸುವಿಗಾಗಿ ಜೀವಿಸ್ತಾ ಇರುವಂಥದ್ದನ್ನು ನಮ್ಮ ನಡುವೆ ಅವರ ಸಾಕ್ಷೀಕರಿಸಲ್ಪಡುವಂಥದ್ದನ್ನು ಸಹ ನಾವು ಈ ದಿವಸದಲ್ಲಿ ಆಲಿಸಲಿಕ್ಕಿದ್ದೇವೆ. ಡೇವಿಡ್ ಬ್ರೇನಾರ್ಡ್ ರವರು 1718 ಏಪ್ರಿಲ್ 20ರಂದು ಅಮೇರಿಕಾ ದೇಶದ ಹ್ಯಾಡಮ್ ಅನ್ನುವಂಥ ಊರಿನಲ್ಲಿ ಹುಟ್ಟಲ್ಪಡ್ತಾರೆ. ತಮ್ಮ 9ನೇ ವಯಸ್ಸಿನಲ್ಲೇ ತನ್ನ ತಂದೆಯನ್ನು ಅವರು ಕಳೆದುಕೊಳ್ಳುತ್ತಾರೆ. 16ನೇ ವಯಸ್ಸಿನಲ್ಲಿ ತಾಯಿಯನ್ನು ಸಹ ಕಳೆದುಕೊಂಡು ಅನಾಥರಾಗ್ತಾರೆ. ತನ್ನ ಆರಂಭದ ಜೀವಿತವನ್ನು ಕೆಳಗೆ ಕಂಡ ಹಾಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ: ನನ್ನ ಚಿಕ್ಕ ಪ್ರಾಯದಲ್ಲಿ ನಾನು ಯಾವಾಗಲೂ ಶೋಕದಲ್ಲಿ ಕಳೆದನು. ಪಾಪದ ಆಲೋಚನೆಗಳು ನನ್ನಲ್ಲಿಲ್ಲವಾದರೂ ಮರಣ ಭಯವು ಹೆಚ್ಚಾಗಿ ನನ್ನನ್ನು ಕಾಡುತ್ತಿದ್ದರಿಂದ ಆಟವಾಡಬೇಕೆಂಬ ಆಸೆಯೇ ನನಗಿರಲಿಲ್ಲ. ಕೆಲವು ಸಮಯಗಳಲ್ಲಿ ರಹಸ್ಯವಾಗಿ ಪ್ರಾರ್ಥಿಸಲು ಪ್ರಯತ್ನಿಸುತ್ತಿದ್ದನು, ಆದರೆ ಯಾವ ಫಲವನ್ನು ನಾನು ಕಾಣುತ್ತಿರಲಿಲ್ಲ. 1738ರಲ್ಲಿ ಬೇಸಿಗೆ ಕಾಲದಲ್ಲಿ ಭಯಂಕರ ವ್ಯಾಧಿಯು ಊರನ್ನು ಹರಡಿತು. ನಾನಾದರೂ ನನ್ನ ಕಾರ್ಯವನ್ನು ಅಧಿಕವಾದ ಶ್ರದ್ಧೆಯಿಂದ ನಿರ್ವಹಿಸುತ್ತಿದ್ದನು. ಪುಸ್ತಕಗಳನ್ನು ಓದುವುದೆಂದರೆ ನನಗೆ ಬಹಳ ಇಷ್ಟ. ರಕ್ಷಣೆ ಹೊಂದುವುದೆಂದರೆ ಏನೆಂಬುದನ್ನೇ ಅರಿಯದೇ ಇರುವಂಥ ನಾನು ರಕ್ಷಣೆ ಹೊಂದಿ ಪರಲೋಕದ ಸಂತೋಷವನ್ನು ಅನುಭವಿಸಬೇಕೆಂಬ ಆಸೆ ನನ್ನಲ್ಲಿತ್ತು. ನನ್ನ ತಾಯಿಯು 1737ರಲ್ಲಿ ಕಾಲವಾದರು. ಅದಾದ ನಂತರ ನನ್ನ ಆಸೆಗಳು ಕುಂದಿ ಹೋದವು. ಅದರ ಮುಂದಿನ ವರ್ಷ ಏಪ್ರಿಲ್ ತಿಂಗಳಲ್ಲಿ ಹ್ಯಾಡಮ್ ಊರನ್ನು ಬಿಟ್ಟು ದಕ್ಷಿಣ ದಿಕ್ಕಿನಲ್ಲಿರುವ ಮತ್ತೊಂದು ಹ್ಯಾಡಮ್ ಅನ್ನುವಂತಹ ಸ್ಥಳಕ್ಕೆ ನಾನು ಸೇರಿದೆನು. ಅಲ್ಲಿ 4 ವರ್ಷಗಳು ಇದ್ದೆನು. ಆದರೂ ದೇವರನ್ನು ಅರಿಯದೇ ಇದ್ದೆನು. ನಾನು ಯೌವನಸ್ಥರ ಸಹವಾಸವನ್ನು ಹೆಚ್ಚಾಗಿ ಮಾಡದಿದ್ದರೂ ಕೆಲವು ಆಟಗಳನ್ನು ಅವರ ಜೊತೆ ಸೇರಿ ಆಡುತ್ತಿದ್ದನು. 1737 ಏಪ್ರಿಲ್ ತಿಂಗಳು ಡ್ರೂಮ್ ಅನ್ನುವಂಥ ಸ್ಥಳಕ್ಕೆ ಬಂದು ಅಲ್ಲಿ ಕೆಲಸಕ್ಕೆ ಸೇರಿಕೊಂಡನು. ಇನ್ನೂ ಹೆಚ್ಚಾಗಿ ಓದಬೇಕೆಂಬ ಆಸೆ ನನ್ನಲ್ಲಿ ಬಂತು. ಅದರ ಮುಂದಿನ ವರ್ಷ ಬ್ರಿಸ್ಗೆ ಅನ್ನುವಂಥವರ ಆಲೋಚನೆಯಂತೆ ಯೌವನಸ್ಥರ ಜೊತೆಯಲ್ಲಿರುವುದಕ್ಕಿಂತಲೂ ಹೆಚ್ಚಾಗಿ ವೃದ್ಧರ ಜೊತೆಯಲ್ಲಿ ನನ್ನ ಸಮಯವನ್ನು ಕಳೆಯಲು ಆರಂಭಿಸಿದನು. ಇದು ಹೆಚ್ಚಾಗಿ ದೇವರ ವಾಕ್ಯಗಳನ್ನು ಕೇಳುವುದಕ್ಕೂ ಧ್ಯಾನಿಸುವುದಕ್ಕೂ ಅನುಕೂಲವಾಯಿತು. ಬ್ರಿಸ್ಗೆರವರು ಕಾಲವಾದರು. ನಂತರ ನಾನು ನನ್ನ ಸಹೋದರರೊಂದಿಗೆ ಸೇರಿ ಆತ್ಮಿಕ ಕಾರ್ಯಗಳನ್ನು ಹೆಚ್ಚು ಶ್ರದ್ಧೆಯಿಂದ ಮಾಡಲು ಪ್ರಾರಂಭಿಸಿದನು. ಒಂದು ಭಾನುವಾರ ಬೆಳಿಗ್ಗೆ ದೇವರ ಕೃಪೆಯಿಂದ ದಿಢೀರೆಂದು ನಾನು ದೇವರ ಕೋಪನಿಗೆ ಪಾತ್ರನಾದನೆಂದು ನೆನೆಸಿದನು. ನನ್ನ ಸ್ವಂತ ನೀತಿ, ನನ್ನ
ಬಿಟ್ಟಗಲಿತು. ಬಹಳ ಚಿಂತೆಯಿಂದ ಕೂಡಿದ್ದನು. ಆದರೆ ಅದೇ ಸಮಯದಲ್ಲಿ ನನ್ನ ಹೃದಯದಲ್ಲಿ ಈ ರೀತಿ ಚಿಂತೆ ಹುಟ್ಟಿತು. ನಾನು ಮತ ಸಂಬಂಧವಾದ ಕಾರ್ಯಗಳಲ್ಲಿ ಅಧಿಕವಾದ ಶ್ರದ್ಧೆ ವಹಿಸುವುದರಿಂದ ದೇವರು ನನ್ನ ಮೇಲೆ ಪರಿತಾಪಪಟ್ಟು ನನ್ನನ್ನು ಅಂಗೀಕರಿಸುತ್ತಾನೆ ಎಂದುಕೊಂಡೆನು. ನಾನು ನನ್ನ ಪಾಪಗಳಿಗಾಗಿ ದುಃಖಿಸುವಂತೆ ಕಂಡರೂ ನನ್ನಲ್ಲಿರುವ ಒಳ್ಳೆಯ ಆಲೋಚನೆಗಳು ನನ್ನಲ್ಲಿ ನಂಬಿಕೆಯನ್ನು ಹುಟ್ಟಿಸುತ್ತಿದ್ದವು. ದೇವರನ್ನು ಕಂಡುಕೊಳ್ಳುವುದು ಇಕ್ಕಟ್ಟಾದ ಮಾರ್ಗವಾಗಿದ್ದರೂ ಹೇಗಾದರೂ ಅದನ್ನು ಕಂಡುಕೊಳ್ಳಬೇಕೆಂಬ ನಂಬಿಕೆ ನನ್ನಲ್ಲಿತ್ತು. 1 ಫೆಬ್ರವರಿ ತಿಂಗಳು 1738-39ರಲ್ಲಿ ಉಪವಾಸ ದಿನವನ್ನು ಗೊತ್ತು ಮಾಡಿದನು. ಪ್ರಾರ್ಥಿಸಲು ಆರಂಭಿಸಿದನು. ದೇವರು ನನ್ನ ಕಣ್ಣುಗಳನ್ನು ತೆರೆದರು. ನನ್ನಲ್ಲಿರುವಂಥ ಪಾಪದ ಕುರಿತಾಗಿಯೂ ಸಹ ತೋರಿಸಿದರು. ದೇವರಾದ ಯೇಸು ಕ್ರಿಸ್ತನೇ, ನಿನ್ನ ನಿಜವಾದ ಮಾರ್ಗವನ್ನು ನನಗೆ ತೋರಿಸೆಂದು ಪ್ರಾರ್ಥಿಸಿದನು. ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿದನು. ಆದರೆ ನನ್ನ ಕ್ರಿಯೆಗಳಲ್ಲಿಯೇ ನಾನು ನಂಬಿಕೆ ಇಟ್ಟುದರಿಂದ ನನ್ನ ದಿಕ್ಕು ಕಾಣದ ಸ್ಥಿತಿಯನ್ನು ನಾನು ಅರಿತೆನು. ದೇವರ ಮುಂದೆ ನಾನು ನನ್ನ ಸ್ವನೀತಿ ಎಂಬ ಬಟ್ಟೆಯನ್ನು ಕಳಚಿ ನಿರ್ವಾಣವಾಗಿ ನಿಲ್ಲಬೇಕೆಂಬ ಆಲೋಚನೆ ನನ್ನಲ್ಲಿ ಬಂದ ತಕ್ಷಣವೇ ಫೇಲಿಕ್ಸ್ ಎಂಬ ದೇಶಾಧಿಪತಿಯು ಪೌಲನನ್ನು ನೋಡಿ, ಈಗ ನೀನು ಹೋಗಬಹುದು, ನನಗೆ ಅನುಕೂಲವಾದಾಗ ನಿನ್ನನ್ನು ಕರೆಯುತ್ತೇನೆ ಎಂದು ಹೇಳಿದ ಮಾತುಗಳು ನನ್ನ ನೆನಪಿಗೆ ಬಂದವು. ದೇವರು ನನ್ನ ಹೃದಯವನ್ನು ತಟ್ಟಿದನು. ಆದರೆ ನನ್ನ ಚಿಂತೆ ನನ್ನನ್ನು ಬಿಟ್ಟು ಹೋಗಲಿಲ್ಲ. ನಾನು ನಡೆಯುವಾಗ ದಿಢೀರೆಂದು ಭೂಮಿ ಬಾಯ್ಬಿಟ್ಟು ನಾನು ನರಕದಲ್ಲಿ ಬಿದ್ದಿದ್ದೇನೋ ಅನ್ನುವಂಥ ಭಯವು ನನ್ನಲ್ಲಿ ದಿನೇ ದಿನೇ ಹೆಚ್ಚುತ್ತಾ ಇತ್ತು. ಅದು ಬೆಟ್ಟದಂತೆ ನನ್ನ ಮುಂದೆ ಬಂದು ನಿಲ್ಲುತ್ತಿತ್ತು. ಅದೇ ಸಮಯದಲ್ಲಿ ದೇವರ ಕೋಪನಾಗ್ನಿಗೆ ತಪ್ಪಿಸಿಕೊಳ್ಳಲು ಮಾರ್ಗ ಬೇರೆ ಯಾವುದಾದ್ರೂ ಇದೆಯೋ ಎಂಬುದಾಗಿ ಯೋಚಿಸಿದನು. ಇದು ದೇವರಿಗೆ ವಿರುದ್ಧವಾದಂಥ ಮಾರ್ಗವೆಂದು ನೆನೆಸಿ ನಡುಗಿದನು. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು ಎಂಬ ಮಾತು ನನಗೆ ನೆನಪಿಗೆ ಬಂತು. ನಂಬಿಕೆಯ ಮೂಲಕ ಕೃಪೆಯಿಂದ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ ಎಂಬುದಾಗಿ ಎಫೆಸ 2:8 ವಾಕ್ಯಗಳನ್ನು ಧ್ಯಾನಿಸಿಕೊಂಡು ಅವರು ಬರೆದುಕೊಳ್ಳುತ್ತಾರೆ. ಇದೆಲ್ಲವೂ ಸಹ ಡೇವಿಡ್ ಬ್ರೇನಾರ್ಡ್ ಅವರ ಜೀವಿತದಲ್ಲಿ ನಡೆಯಲ್ಪಟ್ಟಂಥ ಕಾರ್ಯವಾಗಿತ್ತು. ಅವರು ದೇವರ ಬಳಿಗೆ ಹೋಗಲಿಕ್ಕಾಗಿ ಆಲೋಚಿಸಿದರು. ಸರ್ವವನ್ನು ಸಹ ಕರ್ತನ ಸಮ್ಮುಖಕ್ಕೆ ಸಮರ್ಪಿಸಲಿಕ್ಕಾಗಿ ಅವರು ಸಿದ್ಧವಾಗಿರಲಿಲ್ಲ. ಆದರೆ ದೇವರ ಆತ್ಮನು ಸಂಪೂರ್ಣವಾಗಿ ಅವರನ್ನು ಬದಲಾಯಿಸ್ತಾ ಇದ್ರು. ದೇವರು ಅವರಿಗೆ ಹೇಳಲ್ಪಟ್ಟರು, ಮುಗೀತು, ಎಲ್ಲವೂ ಮುಗೀತು ಎಂಬುದಾದಂತಹ ಕರ್ತನು ಹೇಳಲ್ಪಟ್ಟಂಥ ಕಾರ್ಯಗಳನ್ನು ಅವರ ಮನದಲ್ಲಿ ದಿನೇ ದಿನೇ ಅವರ ಮನಸ್ಸಿನಲ್ಲಿ ಬಂದು ಮಾತನಾಡಲ್ಪಡ್ತಾ ಇತ್ತು. ನೀನು ನನ್ನಿಂದ ಬಿಡಿಸಿಕೊಳ್ಳಲಾರೆ ಎಂಬುದಾಗಿ ಹೇಳಿ ಕರ್ತನು ಅವರನ್ನು ಕುರಿತಾಗಿ ಅವರ ಮನದಲ್ಲಿ ಮಾತನಾಡುವಂಥದ್ದನ್ನು ಡೇವಿಡ್ ರವರು ಕೇಳಲ್ಪಡುತ್ತಾ ಇದ್ದರು. ಹೀಗೆ ಕರ್ತನ ಮನಸ್ಸಿಗೆ ಅನುಸಾರವಾಗಿ ತನ್ನ ಜೀವಿತವನ್ನು ಸಮರ್ಪಿಸಿಕೊಟ್ಟಂತಹ ದೈವ ಮನುಷ್ಯನು ಡೇವಿಡ್ ಬ್ರೇನಾರ್ಡ್ ರವರು. ಇವರು ಕರ್ತನಿಗೋಸ್ಕರವಾಗಿ ತನ್ನ ಜೀವಿತವನ್ನು ಕಳೆಯಲ್ಪಟ್ಟಂತಹ ತನ್ನ ಆಯುಷ್ಕಾಲದ 29 ವರ್ಷ ಕಾಲ ಮಾತ್ರ ಜೀವಿಸಿದರೂ ಸಹ ಅವರು ಆ ಅತ್ಯಲ್ಪ ದಿನಗಳಲ್ಲಿ ಕರ್ತನಿಗೋಸ್ಕರವಾಗಿ ಮಾಡಲ್ಪಟ್ಟಂಥ ತ್ಯಾಗಗಳು, ಮಾಡಲ್ಪಟ್ಟಂಥ ಸೇವೆ ಅಪರಿಮಿತವಾದದ್ದು. ಸಂಜೆ ಒಂದು ಸಮಯದಲ್ಲಿ ಅವರು ಕರ್ತನ ಸಮ್ಮುಖದಲ್ಲಿ ತನ್ನನ್ನು ತಾನು ಒಪ್ಪಿಸಿಕೊಡ್ತಾರೆ. ಆತನ ಕಣ್ಣುಗಳಲ್ಲಿ ದಯೆ ದೊರಕಬೇಕೆಂಬುದಾಗಿ ಹೇಳಿ ಅವರು ಬಲಹೀನವಾಗಿದ್ದಂತಹ ಸಮಯದಲ್ಲಿಯೂ ಸಹ ಉತ್ಸಾಹ ತುಂಬಲ್ಪಟ್ಟು ಪಾಪಿಯಾಗಿದ್ದಂತಹ ಅವರು ಕರ್ತನ ಸಮ್ಮುಖವನ್ನು ದೃಷ್ಟಿಸುವಾಗ ಅವರಿಗೆ ಕರ್ತನ ದರ್ಶನವನ್ನು ಕೊಡ್ತಾರೆ. ಅಪರಿಮಿತವಾದಂಥ ಸಂತೋಷದಿಂದ ಅವರ ಹೃದಯವು ಆನಂದಿಸಲ್ಪಡ್ತದೆ. ಇನ್ನು ಭಯಂಕರವಾದಂತಹ ಪಾಪಗಳ ಬಂಧನಗಳೆಲ್ಲವುಗಳಿಂದಲೂ ದೇವರು ಆತನನ್ನು ಬಿಡಿಸಲ್ಪಡ್ತಾರೆ. ಆ ಸಮಯದಲ್ಲಾಗಲೇ ಅವರಿಗೆ ಕರ್ತನು ಪರಿಪೂರ್ಣವಾದಂಥ ಅಭಿಷೇಕವನ್ನು ಕೊಟ್ಟು ಅವರನ್ನು ಸೇವೆಯಲ್ಲಿ ಉಪಯೋಗಿಸಲ್ಪಟ್ಟರು. ದಿನೇ ಕಳೆದಾದಂತೆ ಅವರು ಕರ್ತನಿಗೋಸ್ಕರವಾಗಿ ಉಪಯೋಗವಾಗುವಂಥ ಪಾತ್ರೆಗಳಾಗಲ್ಪಟ್ಟರು. ಮಾತ್ರವಲ್ಲದೆ ಅವರ 19ನೇ ವರ್ಷಕ್ಕಾಗಿಯೇ ಕರ್ತನಿಗೋಸ್ಕರವಾಗಿ ಅಪರಿಮಿತವಾಗಿ ಸೇವೆಯನ್ನು ಸಲ್ಲಿಸಲಿಕ್ಕಾಗಿ ಅನೇಕ ಪಟ್ಟಣಗಳು, ಹಳ್ಳಿಗಳು ಮಾತ್ರವಲ್ಲದೆ ದೇಶಗಳಲ್ಲಿ ಕರ್ತನ ರಾಯಭಾರಿಯಾಗಿ ಉಪಯೋಗಿಸಲ್ಪಟ್ಟರು. ಅವರಿಗೆ 29 ವರ್ಷದ ಸಮಯದಲ್ಲಿ ಶರೀರದಲ್ಲಿ ಬಲಹೀನತೆ ಹೆಚ್ಚುತ್ತಲೇ ಇತ್ತು. ಆಸಕ್ತಿಯನ್ನು ಬಿಟ್ಟು ಹೇಳಲಿಕ್ಕಾಗುತ್ತಾ ಇರಲಿಲ್ಲ. ಬೇರೆ ದಿನಗಳಿಗಿಂತಲೂ ಹೆಚ್ಚಾಗಿ ಕರ್ತನನ್ನು 29ನೇ ವರ್ಷದಲ್ಲಿ ಅವರು ಸಂಪೂರ್ಣವಾಗಿ ದೇವರಾದ ಯೇಸುವಿನ ಪಾದವನ್ನು ಹಿಡಿದುಕೊಂಡ ಪ್ರಕಾರವಾಗಿ ಜೀವಿಸಲ್ಪಟ್ಟರು. ಆ 29ನೇ ವರ್ಷದ ಕೊನೆಯ ದಿನಗಳಲ್ಲಿ ಅವರು ಕರ್ತನ ಪಾದವನ್ನು ಬಿಟ್ಟು ಹೇಳಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಮೇ 28ನೇ ತಾರೀಕು ನಾರ್ತ್ ಹ್ಯಾಂಪ್ಟನ್ ಅನ್ನುವಂಥ ಸ್ಥಳಕ್ಕೆ ಬಂದು ಅವರು ಸೇರಲ್ಪಡ್ತಾರೆ. ಪ್ರತಿದಿನವೂ ಸಹ ಸ್ವಲ್ಪ ಅವರು ಕುದುರೆ ಮೇಲೆ ಹತ್ತಿಕೊಂಡು ಒಂದು ಅರ್ಧ ಕಿಲೋಮೀಟರ್ ತನಕವಾಗಿ ಅವರು ಸಾಗುತ್ತಲೇ ಇರ್ತಾರೆ. ಅರ್ಧ ಕಿಲೋಮೀಟರ್ ಹೋದಂಥ ಸಮಯದಲ್ಲೂ ಸಹ ಅಲ್ಲಿ ಇಳಿದುಕೊಂಡು ಸುವಾರ್ತೆಯನ್ನು ಸಾರುವಂಥದ್ದು ಮಾತ್ರವಲ್ಲದೆ ವಿಶ್ರಾಂತಿಯನ್ನು ಪಡೆದುಕೊಳ್ಳುವಂಥದ್ದು ಆಗಿತ್ತು. ಯಾಕಂದರೆ ಅವರ ಶರೀರವು ಬಲಹೀನವಾಗಿತ್ತು. ಮೊದಲೇ ಅವರ ತಂದೆ ತಾಯಿಗಳೆಲ್ಲರೂ ಸಹ ಅನಾರೋಗ್ಯದಿಂದ ತೀರಿಕೊಂಡವರಾಗಿದ್ದರು. ಅದೇ ರೀತಿಯಲ್ಲಿ ಅವರ ಪಟ್ಟಣದಲ್ಲೆಲ್ಲವೂ ಸಹ ಅನಾರೋಗ್ಯವಿತ್ತು. ಅನಾರೋಗ್ಯವಿರುವಂಥ ಸಮಯದಲ್ಲೂ ಸಹ ಅನಾರೋಗ್ಯದ ನೆಪವನ್ನೇ ಒಡ್ಡಿ ಅವರು ದೇವರ ಸೇವೆಯನ್ನು ಮಾಡಲಿಕ್ಕೆ
ಅದಕ್ಕಾಗಿ ಹಿಂದೇಟು ಹಾಕಿದವರಲ್ಲ, ಅವರ ಬಲಹೀನತೆಯ ಶರೀರದಲ್ಲಿದ್ದರೂ ಸಹ ಆತ್ಮದಲ್ಲಿ ಬಲವನ್ನು ಹೊಂದಿಕೊಂಡವರಾಗಿ ಕರ್ತನಿಗೋಸ್ಕರವಾಗಿ ಅವರು ಸೇವೆಯನ್ನು ಮಾಡಲಿಕ್ಕಾಗಿ ತನ್ನ ಜೀವಿತವನ್ನು ಸಮರ್ಪಿಸಿಕೊಟ್ಟಿದ್ದರು. ಮಾತ್ರವಲ್ಲದೆ ಅವರಿಗೆ ಕ್ಷಯ ರೋಗ ಭಯಂಕರವಾದಂಥ ರೀತಿಯಲ್ಲಿ ಅಂಟಿಕೊಂಡಿತ್ತು. ಅವರನ್ನು ಪರೀಕ್ಷಿಸಿದ ವೈದ್ಯರು ಕಾಯಿಲೆ ಹೆಚ್ಚಾಗಿರೋದ್ರಿಂದ ಬದುಕುವುದು ಕಷ್ಟ ಎಂಬುದಾಗಿ ಹೇಳಿದರು. ಆದರೆ ಡೇವಿಡ್ ಅದನ್ನು ನಂಬಿ ಭಯಪಡಲಿಲ್ಲ. ಎಂದಿನಂತೆ ಅವರು ಸಂತೋಷದಿಂದಲೇ ಇರ್ತಾ ಇದ್ರು. ಪ್ರಿಯರೇ, ಇಂದು ನಿಮ್ಮ ಜೀವಿತದಲ್ಲಿ ಬರುವಂಥ ರೋಗ, ಬಲಹೀನತೆ, ವ್ಯಾಧಿಗಳು ಇವುಗಳನ್ನು ನೆಪ ಮಾಡಿಕೊಂಡು ದೇವರ ಪ್ರಾರ್ಥನೆಯಲ್ಲೂ ಆರಾಧನೆಗೆ ಹೋಗದ ಹಾಗೆಯೂ ಸೇವೆಯನ್ನು ಮಾಡದ ಹಾಗೆ ಮುಂದೂಡುತ್ತಾ ಇರುವಂಥ ನಿನ್ನ ಜೀವಿತಕ್ಕೂ ಡೇವಿಡ್ ಬ್ರೇನಾರ್ಡ್ ಅವರನ್ನು ನೀವು ಆಲೋಚಿಸಿರಿ. ಅವರ ಶರೀರವೆಲ್ಲವನ್ನು ಸಹ ಮರಣಕರವಾದಂಥ ಕ್ಷಯ ರೋಗ ಹಿಡಿಯಲ್ಪಟ್ಟರೂ ಸಹ ಆ ಒಂದು ವ್ಯಾಧಿಯಲ್ಲೇ ಅವರು ಕರ್ತನಿಗೋಸ್ಕರವಾಗಿ ಸಂತೋಷವುಳ್ಳವರಾಗಿ ಸೇವೆಯನ್ನು ಮಾಡಲಿಕ್ಕಾಗಿ ಸಮರ್ಪಿಸಿಕೊಂಡು ಜೀವಿಸಲ್ಪಟ್ಟರು. ಇನ್ನು ಅವರು ಕುದುರೆ ಸವಾರಿ ಮಾಡುವಂಥದ್ದು ಬೇಡ ಎಂಬುದಾಗಿ ಹೇಳಿ ವೈದ್ಯರು ಹೇಳಿದರು. ಆದರೆ ಅವರು ಸವಾರಿ ಮಾಡುವಂಥದ್ದನ್ನು ನಿಲ್ಲಿಸಲಿಲ್ಲ. ಯಾಕಂದರೆ ಪ್ರತಿನಿತ್ಯವೂ ಸಹ ಕುದುರೆ ಮೇಲೆ ಹತ್ತಿಯೇ ಅವರು ದೇವರ ಸೇವೆಯನ್ನು ಮಾಡುವವರಾಗಿದ್ದರು. ಯಾಕಂದರೆ ಆ ಕಾಲದಲ್ಲಾಗಲೇ ಈ ಸಮಯದಲ್ಲಿ ಇರುವಂತಹ ಉತ್ತಮವಾದಂಥ ವಾಹನಗಳ ವ್ಯವಸ್ಥೆಗಳಿರಲಿಲ್ಲವಾದುದರಿಂದ ಅವರು ಕುದುರೆ ಮೇಲೆ ಹತ್ತಿಕೊಂಡು ದೇವರ ಸುವಾರ್ತೆಯನ್ನು ಸಾರಲಿಕ್ಕಾಗಿ ಹೋಗ್ತಾ ಇದ್ರು. ಬೋಸ್ಟನ್ ಅನ್ನುವಂತಹ ಪಟ್ಟಣಕ್ಕೆ ಬಂದು ಅವರು ತಲುಪಲ್ಪಡ್ತಾರೆ. ಅಲ್ಲಿ ಆ ಸ್ಥಳದಲ್ಲಿ ಉಳಿದುಕೊಂಡು ಆ ಒಂದು ಜೆರೋಷ ಅನ್ನುವಂತಹ ಒಬ್ಬ ತಾಯಿಯ ಮನೆಯಲ್ಲಿ ಮಾತ್ರವಲ್ಲದೆ ಅವರ ಸ್ನೇಹಿತರ ಮನೆಯಲ್ಲೂ ಸಹ ದೇವರಿಗೋಸ್ಕರವಾಗಿ ವಾಕ್ಯ ಸಂದೇಶವನ್ನು ಪ್ರಾರ್ಥನೆ ನಡೆಸಲಿಕ್ಕಾಗಿ ಹೋಗಲ್ಪಡ್ತಾರೆ. ಅಂದು ಗುರುವಾರ ಡೇವಿಡ್ ರವರು ಅಧಿಕವಾದಂಥ ತಲೆನೋವಿನಿಂದಲೂ ಎದೆಯ ನೋವಿನಿಂದಲೂ ಸಹ ಬಾಧೆ ಪಟ್ಟಲ್ಪಟ್ಟಿದ್ದರು. ಶನಿವಾರದ ಸ್ಥಿತಿಯ ತನಕವಾಗಿಯೂ ಅವರ ಸ್ಥಿತಿ ಚಿಂತಾಜನಕವಾಗಿತ್ತು. ಮರಣದೊಟ್ಟಿಗೆ ಹೋರಾಡುತ್ತಾ ಇದ್ದರು. ಆದರೂ ಸಹ ನಡುವೆ ಪ್ರಾರ್ಥನೆಗಳನ್ನು ಆರಾಧನೆಗಳನ್ನು ನಡೆಸ್ತಾ ಇದ್ದರು. ಅದು ಅವರ ಕಡೆಗಳಿಗೆ ಎಂದು ನೆನೆಸಿ ಅವರ ಹಾಸಿಗೆ ಸುತ್ತಲೂ ಸಹ ಅನೇಕ ಜನಗಳು ಡೇವಿಡ್ ಬ್ರೇನಾರ್ಡ್ ಅವರ ಸುತ್ತಲೂ ಸಹ ಕುಳಿತುಕೊಳ್ಳಲ್ಪಟ್ಟಿದ್ದರು. ಮರುದಿನ ಬೆಳಿಗ್ಗೆ ಎದ್ದು ಕುಳಿತರು. ಆದರೆ ಉಸಿರಾಡಲು ಕಷ್ಟಪಡ್ತಾ ಇದ್ರು. ಉಳಿಯುವ ನಂಬಿಕೆ ಇರಲಿಲ್ಲ. ತಿರುಗಿ ಅವರು ನಾರ್ತ್ ಹ್ಯಾಂಪ್ಟನ್ ಅನ್ನುವಂತಹ ಸ್ಥಳಕ್ಕೆ ಹೋಗಲಿಕ್ಕಾಗಿ ಪ್ರಾರಂಭ ಮಾಡಲ್ಪಡ್ತಾರೆ. ಆದರೆ ಅವರು ಜೂನ್ 29ರಂದು ಈ ಪತ್ರವನ್ನು ಅವರು ತನ್ನ ಸ್ನೇಹಿತರಿಗೆ ಬರೆಯಲ್ಪಡ್ತಾರೆ. ಈಗ ಜ್ವರ ಕೆಮ್ಮು ಕಡಿಮೆ ಆಯಿತು, ಆದರೆ ಬಹಳ ಬಲಹೀನನಾಗಿದ್ದೇನೆ, ಉಳಿಯುವುದು ಕಷ್ಟವಾಗಿತ್ತು. ಈ ಪತ್ರವನ್ನು ಬರೆಯುವಂಥ ಸಂದರ್ಭದಲ್ಲಿ ನನಗೆ ಉಸಿರಾಡಲಕ್ಕೂ ಸಹ ಕಷ್ಟ, ಜ್ಞಾನವಿರಲಿಲ್ಲ. ಆದರೂ ಸಹ ನಾನು ಸಂತೋಷವಾಗಿ ಬರೆಯುತ್ತಾ ಇದ್ದೇನೆ ಎಂಬುದಾಗಿ ಅವರ ಸ್ನೇಹಿತರಿಗೆ ಪತ್ರವನ್ನು ಬರೀತಾರೆ. ಜುಲೈ 20ನೇ ತಾರೀಕು ಡೇವಿಡ್ ಬ್ರೇನಾರ್ಡ್ ಅವರು ಬಹಳ ಧೈರ್ಯದಿಂದ ತನ್ನ ಸ್ನೇಹಿತರೊಂದಿಗೆ ಬಹಳ ಪ್ರೀತಿಯಿಂದ ಬೀಳ್ಕೊಂಡು ನಾರ್ತ್ ಹ್ಯಾಂಪ್ಟನ್ ಅನ್ನುವಂತಹ ಸ್ಥಳಕ್ಕೆ ಹೋಗಲ್ಪಡ್ತಾರೆ. ಅವರೊಂದಿಗೆ ಅವರ ಸಹೋದರನು ಅವರಿಗೆ ನೇಮಕವಾಗಿದ್ದ ಜೆರುಷರವರು ಸಹ ಹೊರಟಲ್ಪಟ್ಟು ಜುಲೈ 25ರಂದು ಡೇವಿಡ್ ರವರು ಹೀಗೆ ತಮ್ಮ ಡೈರಿಯಲ್ಲಿ ಬರೆದುಕೊಳ್ಳುತ್ತಾರೆ. ಸೋಮವಾರ ಸಂಜೆ ನಾರ್ತ್ ಹ್ಯಾಂಪ್ಟನ್ ಬಂದು ಸೇರಿದನು. ಪ್ರತಿದಿನವೂ 16 ಮೈಲಿಗಳಷ್ಟು ನಡೆಯುತ್ತಿದ್ದನು. ಬಹಳ ಆಯಾಸಗೊಳ್ಳುತ್ತಿದ್ದನು. ಒಂದು ಹೆಜ್ಜೆ ಮುಂದಿಡಲಾಗುತ್ತಿರಲಿಲ್ಲ. ಆದರೆ ನನ್ನ ಯೇಸು ನನ್ನನ್ನು ಅಲ್ಲಿಗೆ ತಂದು ಸೇರಿಸಿದನು. ಆದರೆ ಅದಾದ ನಂತರ ಅವರ ಆರೋಗ್ಯವು ದಿನೇ ದಿನೇ ಕೆಡುತ್ತಲೇ ಬಂದಿತು. ಅವರ ಕೊನೆಯ ಸಾರಿ ತಮ್ಮ ಕೋಣೆಯಲ್ಲಿ ಬಿಟ್ಟು ಬಂದಿದ್ದ ಸೆಪ್ಟೆಂಬರ್ 17ರಂದು ಅಂದು ಅವರ ಸಹೋದರರು ಇಸ್ರಾಯೇಲ್ ದೇಶವನ್ನು ನೋಡಲಿಕ್ಕಾಗಿ ಹೊರಟಲ್ಪಟ್ಟಿದ್ದರು. ಇಲ್ಲಿ ಡೇವಿಡ್ ರವರಿಗೆ ಕೊನೆಗಳಿಗೆ ಅವರು ಮಹಿಮೆಯಾದಗಳಿಗೆ ಸಮೀಪಿಸುತ್ತಾ ಇತ್ತು. ನಾನು ಪೂರ್ಣವಾದ ಸೇವೆಯನ್ನು ಮಾಡಬೇಕೆಂಬುದಾಗಿ ಬಯಸಲ್ಪಟ್ಟಂತಹ ದೈವ ಮನುಷ್ಯನು, ಆದರೆ ದೇವರು ತನ್ನ ಚಿತ್ತವನ್ನು ನೆರವೇರಿಸಿದ್ದಾರೆ ಎಂಬುದಾಗಿ ಹೇಳಿ ತನ್ನ ಕೊನೆಗಳಿಗೆಯನ್ನು ತನ್ನ ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸುತ್ತಾ ಒಬ್ಬರೇ ಮಾತನಾಡಿಕೊಳ್ಳುತ್ತಾ ಇದ್ದರು. ಅವರು ಕೊನೆಗಳಿಗೆಯಲ್ಲಿ ಆಡಿದಂಥ ಮಾತುಗಳು ಈ ರೀತಿಯಲ್ಲಿದೆ. ನನಗಿರುವುದೆಲ್ಲವನ್ನು ಕರ್ತನ ಪಾದದಲ್ಲಿ ಸಮರ್ಪಿಸುತ್ತೇನೆ. ಆತನನ್ನು ಸ್ತುತಿಸಿ ಆತನಿಗೆ ಎಲ್ಲ ಮಹಿಮೆಯನ್ನು ಸಲ್ಲಿಸುವುದೇ ನಾನು ಕಂಡ ಪರಲೋಕ. ಆ ಪರಲೋಕವನ್ನೇ ನಾನು ಆಶಿಸಿದನು. ಅದೇ ನನ್ನ ಭಕ್ತಿ. ಎಲ್ಲ ಭಕ್ತರನ್ನು ನಾನು ಪರಲೋಕದಲ್ಲಿ ಸಂಧಿಸುತ್ತೇನೆ. ನನ್ನ ಸ್ವಂತ ಅಭಿವೃದ್ಧಿಗಾಗಿ ನಾನು ಪರಲೋಕಕ್ಕೆ ಹೋಗಲು ಬಯಸುವುದಿಲ್ಲ. ದೇವರನ್ನು ಘನಪಡಿಸುವುದೇ ನನ್ನ ಉದ್ದೇಶ. ಪರಲೋಕದಲ್ಲಿ ನನ್ನನ್ನು ಇಟ್ಟರೂ ಸರಿ, ಕೀಳಾದ ಸ್ಥಳದಲ್ಲಿ ಇಟ್ಟರೂ ಸರಿ, ದೇವರನ್ನು ಪ್ರೀತಿಸಿ ಆತನನ್ನು ಮಹಿಮೆ ಪಡಿಸಬೇಕು. ಅಷ್ಟೇ ನನಗೆ. 1000 ಆತ್ಮಗಳಿದ್ದರೂ ಅವೆಲ್ಲವನ್ನು ದೇವರಿಗೆ ಒಪ್ಪಿಸುವುದನ್ನು ಬಿಟ್ಟರೆ ಬೇರೆ ಯಾವ ಒಳ್ಳೆಯ ಕಾರ್ಯವನ್ನು ನನ್ನಿಂದ ಮಾಡಲಾಗುವುದಿಲ್ಲ. ಪರಲೋಕದಲ್ಲಿ ವಾಸಿಸಿ ದೂತರೊಂದಿಗೆ ಸೇರಿ ನನ್ನ ದೇವರನ್ನು ಮಹಿಮೆ ಪಡಿಸುತ್ತಲೇ ಇರಬೇಕೆಂದು ನನ್ನ ಮನಸ್ಸು ಬಯಸುತ್ತದೆ. ನಾನು ದೇವರಿಗಾಗಿ ಮಾಡಿದ ಸ್ವಲ್ಪ ಕಾರ್ಯಗಳನ್ನು ಕುರಿತು ನಾನು ತೃಪ್ತಿ ಹೊಂದಿದ್ದೇನೆ. ಇನ್ನೂ ಅಧಿಕವಾಗಿ ಆಗಲಿಲ್ಲವಲ್ಲ ಎಂದು ವ್ಯಥೆಪಟ್ಟಿದ್ದೇನೆ. ದೇವರಿಗಾಗಿ ಜೀವಿಸಿ ಆತನನ್ನು ಎಲ್ಲ ಕಾಲಗಳಲ್ಲಿಯೂ ಮಹಿಮೆ ಪಡಿಸಿ ಆತನಿಗೆ ಮೆಚ್ಚುಗೆಯಾದದನ್ನು ಮಾಡಿ ದೇವರ ಚಿತ್ತಕ್ಕನುಸಾರವಾಗಿ ನಡೆಯುವುದನ್ನು ಬಿಟ್ಟರೆ ಈ ಲೋಕದಲ್ಲಿ ನಾನು ಬೇರೇನೂ ಸಹ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾನು
ಇಲ್ಲಿಯೇ ಸತ್ತು ಇಲ್ಲಿಯೇ ಸಮಾಧಿ ಮಾಡಲ್ಪಡುತ್ತೇನೆ. ನೀವು ನನ್ನ ಸಮಾಧಿಯನ್ನು ನೋಡುವಾಗ ನಾನು ಹೇಳಿದ್ದೇನೆಲ್ಲ ನಿಮ್ಮ ನೆನಪಿಗೆ ಬರುವುದು. ನಿತ್ಯತ್ವವು ಬಹಳ ಸುಂದರವಾಗಿಯೂ ಸಿಹಿಯಾಗಿ ಇರುವುದರಿಂದ ನಾನು ಅಲ್ಲಿಗೆ ಹೋಗುತ್ತೇನೆ. ಎಂದಿಗೂ ಕಡಿಮೆಯಾಗದ ಸೌಂದರ್ಯ, ನಿಮ್ಮಲ್ಲಿ ಅಕ್ರಮವಾಗಿ ನಡೆಯುವವರು ಅಲ್ಲಿಗೆ ಹೋಗಲಿಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ನೆನೆಸಿಕೊಳ್ಳುವುದಕ್ಕೂ ನನಗೆ ಭಯವಾಗುತ್ತದೆ. ನನ್ನ ಸಮಾಧಿಯನ್ನು ನೋಡುವಾಗಲೆಲ್ಲ ನಾನು ಜೀವದಿಂದ ಇದ್ದ ಕಾಲವದಲ್ಲಿ ಹೇಳಿದ್ದನ್ನೆಲ್ಲ ನೆನಪು ಮಾಡಿಕೊಳ್ಳ್ರಿ. ಕೊನೆಯಲ್ಲಿ ಡೇವಿಡ್ ರವರು ಸೆಪ್ಟೆಂಬರ್ 25ರಂದು ಮುಂದೆ ಬರೆದಿರುವುದನ್ನು ಅವರು ಹೀಗೆ ಬರೆಯಲ್ಪಟ್ಟಿರುವಂಥದ್ದನ್ನು ಓದುತ್ತೇನೆ. ಇಂದು ಸ್ವಲ್ಪ ಸಮಯ ಬರೆಯುವುದಕ್ಕೆ ದೇವರು ನನಗೆ ಬಲ ಕೊಟ್ಟರು. ಇವು ನನ್ನ ಆತ್ಮಕ್ಕೆ ತೃಪ್ತಿ ಕೊಟ್ಟಿವೆ. ಬಲು ಬೇಗನೆ ದೇವರ ಬಳಿಗೆ ಹೋಗಿ ಸೇರುವನೆ ಎಂಬ ಯೋಚನೆ ನನಗೆ ಅಧಿಕವಾಗಿ ಸಂತೋಷವನ್ನು ಕೊಟ್ಟಿದೆ. ದೇವರಾದ ಯೇಸು ಸ್ವಾಮಿ ಬೇಗ ಬಾ. ಇದಾದ ನಂತರ ಡೇವಿಡ್ ಬ್ರೇನಾರ್ಡ್ ರವರು ಕರ್ತನ ಸಮ್ಮುಖದಲ್ಲಿ ನಿದ್ರೆ ಹೋಗಲ್ಪಡ್ತಾರೆ. ಪ್ರಿಯರಾದಂತಹ ದೇವರ ಮಕ್ಕಳೇ, ಕೇವಲ 18ನೇ ವರ್ಷಕ್ಕೆ ದೇವರಾಗಿರುವಂಥ ಯೇಸು ಕರ್ತನಿಗಾಗಿ ತನ್ನ ಜೀವಿತವನ್ನು ಒಪ್ಪಿಸಿಕೊಟ್ಟಂತಹ ಡೇವಿಡ್ ಬ್ರೇನಾರ್ಡ್ ರವರು ತನ್ನ ಮರಣಾವಸ್ಥೆಯಲ್ಲಿಯೂ ವ್ಯಾಧಿಗಳಲ್ಲಿಯೂ ಸಹ ಹಗಲು ಇರುಳು ಕರ್ತನ ಸಮ್ಮುಖದಲ್ಲಿ ಸೇವೆಗಾಗಿ ಒಪ್ಪಿಸಿಕೊಟ್ಟು 29ನೇ ವರ್ಷದ ತನಕವಾಗಿ ಸುಮಾರು 9 ವರ್ಷಗಳು ಸಹ ಕರ್ತನಿಗೋಸ್ಕರವಾಗಿ 9, 10, 11 ವರ್ಷಗಳು ದೇವರ ಸೇವೆಗಾಗಿ ಮುಡಿಪಾಗಿಡಲ್ಪಟ್ಟು ತನ್ನ ಜೀವಿತವನ್ನು ದೇವರ ಸಮಕ್ಷಮದಲ್ಲಿ ಒಪ್ಪಿಸಿಕೊಟ್ಟು ಇಂದು ಪರಲೋಕದಲ್ಲಿ ಇದ್ದಾರೆ. ತಮ್ಮ ಕಡಿಮೆ ವಯಸ್ಸಿನ ಅಂತರದಲ್ಲಿಯೂ ಸಹ ಅವರು ಮಾಡಲ್ಪಟ್ಟಂತಹ ತ್ಯಾಗ, ಅವರು ದೇಶ ವಿದೇಶಗಳಲ್ಲಿ ಮಾಡಲ್ಪಟ್ಟಂಥ ಸೇವೆ, ಅವರು ಸ್ಥಾಪಿಸಲ್ಪಟ್ಟಂಥ ಸಭೆಗಳು ಇಂದಿಗೂ ಸಹ ಜೀವಂತವಾಗಿರುವಂಥ ದೇವರನ್ನು ಆರಾಧಿಸುತ್ತಾ ಇದೆ. ಇಂದು ನಾನು ನೀವು ಸಹ ಮರಣಿಸಲ್ಪಡುತ್ತೇವೆ. ನಮ್ಮ ಮರಣಾನಂತರದಲ್ಲಿ ನಾವು ಸುವಾರ್ತೆಯನ್ನು ಸಾರಲ್ಪಟ್ಟ ಜನಗಳು ಕರ್ತನನ್ನು ಆರಾಧಿಸುವವರಾಗಿ ಇರುತ್ತಾರಾ? ನಾವು ಸ್ಥಾಪಿಸಲ್ಪಟ್ಟಂಥ ಸಭೆಗಳು ಜೀವಂತವಾಗಿ ಇರಲ್ಪಡ್ತಾವ? ಕರ್ತನ ಜೊತೆಯಲ್ಲಿ ಬರುವಂಥದ್ದಾಗಿರ್ತದ? ನಮ್ಮ ಹಣ ಆಸ್ತಿ ಮಾತ್ರವಲ್ಲದೆ ಬೆಳ್ಳಿ ಬಂಗಾರಗಳು ಮನೆ ಸಂಪತ್ತು ಇವು ನಿತ್ಯತ್ವಕವಾಗಿ ಇರುವಂಥದ್ದ, ಅಥವಾ ನಾವು ಕರ್ತನಿಗೋಸ್ಕರವಾಗಿ ಮಾಡಲ್ಪಟ್ಟಂಥ ಕಾರ್ಯಗಳು ನಿತ್ಯತ್ವಕ್ಕೋಸ್ಕರವಾಗಿ ಇರುತ್ತವೆ ಎಂಬುದಾಗಿ ನಾವು ಡೇವಿಡ್ ಬ್ರೇನಾರ್ಡ್ ರವರ ಒಂದು ಜೀವಿತವನ್ನು ನೋಡಿಕೊಳ್ಳುವಾಗ ಕರ್ತನಿಗೋಸ್ಕರವಾಗಿ ಜೀವಿಸುವಂಥದ್ದೇ ಶಾಶ್ವತವು ನಿರಂತರವುದು ಎಂಬುದಾಗಿ ನಾವು ನೆನಪು ಮಾಡಿಕೊಳ್ಳಬೇಕು. ನಾವು ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಡೇವಿಡ್ ಬ್ರೇನಾರ್ಡ್ ಅವರು ತಾವು ಜೀವಿಸಲ್ಪಟ್ಟಂಥ ಕಡಿಮೆ ವಯಸ್ಸಿನಲ್ಲಿ ನಿನಗೋಸ್ಕರವಾಗಿ ಅಪ್ಪ, ನಿಮ್ಮ ರಾಜ್ಯಕ್ಕೋಸ್ಕರವಾಗಿ ಅಪ್ಪ, ವ್ಯಾಧಿಗಳಲ್ಲಿ ಇರುವಂಥ ಸಮಯದಲ್ಲಿಯೂ ಅಪ್ಪ ಬಲಹೀನರಾದಂಥ ಸಮಯದಲ್ಲೂ ನಿನ್ನ ಸುವಾರ್ತೆಯನ್ನು ಸಾರಲ್ಪಟ್ಟ ಪ್ರಕಾರವಾಗಿ ನಮ್ಮ ಜೀವಿತಾವಧಿಯಲ್ಲಿ ನಾವು ನಿಮ್ಮ ಸೇವೆಯನ್ನು ಮಾಡುವ ಹಾಗೆ ನಮಗೆ ಬಲವನ್ನು ಕೊಟ್ಟು ನಡೆಸಿರಿ. ನಿಮ್ಮ ಕರೆಗಳಿಗೆ ನಮ್ಮೆಲ್ಲರನ್ನು ಸಮರ್ಪಿಸಿಕೊಳ್ಳುತ್ತೇವೆ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಈ ಸಂಚಿಕೆ ಮುಖಾಂತರವಾಗಿ ನೀವು ಆಶೀರ್ವಾದವನ್ನು ಹೊಂದಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. ಈ ಸಂಚಿಕೆಯು, ಈ ಸಂದೇಶವು ನಿಮಗೆ ಪ್ರಯೋಜನಕರವಾಗಿರುವುದಾದರೆ ಮತ್ತೊಬ್ಬರಿಗೆ ಇದನ್ನು ನೀವು ಶೇರ್ ಮಾಡಿರಿ. ಮಾತ್ರವಲ್ಲದೆ ನಿಮ್ಮ ಯಾವುದೇ ಪ್ರಾರ್ಥನಾ ಮನವಿಗಳಿರುವುದಾದರೂ ಸಹ ನಮಗೆ ಹಂಚಿಕೊಳ್ಳ್ರಿ. ನಾವು ನಿಮಗೋಸ್ಕರವಾಗಿ ಪ್ರಾರ್ಥಿಸುವಂಥ ವಿಷಯದಲ್ಲಿ ಅತ್ಯಾಸಕ್ತಿಯಿಂದ ಎದುರು ನೋಡುತ್ತೇವೆ. ಮಾತ್ರವಲ್ಲದೆ ನಮಗೆ ದೇವರಾಗಿರುವಂಥ ಯೇಸು ಕರ್ತನ ಕೊಡಲ್ಪಟ್ಟಂಥ ಸೇವೆಯನ್ನು ನಾವು ನಂಬಿಗಸ್ತರಾಗಿ ಮಾಡುವ ಹಾಗೆಯೂ ಸಹ ನಮಗೋಸ್ಕರವಾಗಿಯೂ ಕರ್ತ ನಮಗೆ ಕೊಡಲ್ಪಟ್ಟಂಥ ಸೇವೆಗೋಸ್ಕರವಾಗಿಯೂ ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಶುಭ ಸಂಜೆ.